ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಿಗ್ ಬಾಸ್ ಹೊಸ ಪ್ರೋಮೋ ಈಗಷ್ಟೇ ಹೊರ ಬಂದಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ಗೇಮನ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಆಡೋದಕ್ಕೆ ಕೊಟ್ಟಿದ್ದಾರೆ. ಬಟ್ ಸ್ನೇಹಿತರೆ, ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಪ್ರೋಮೋದಲ್ಲಿ ಹನುಮಂತ ಅವರ ರೈಟ್ ಹ್ಯಾಂಡಲ್ಲಿ ಬ್ಲೂ ಕಲರ್ ಪಟ್ಟಿ ಇದೆ. ಅಂದರೆ ಅವರು ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಬೆಳಗ್ಗೆ ಬಂದಂತಹ ಪ್ರೋಮೋ ಪ್ರಕಾರ ಧನರಾಜ್ ಅವರ ಟೀಮಿಂದ ಧನರಾಜ್ ಅವರೇ ಔಟ್ ಆಗಿದ್ದಾರೆ. ಬಿಕಾಸ್ ಸರಣಿ ಟಾಸ್ಕ್ಗಳಲ್ಲಿ ಧನರಾಜ್ ಅವರ ಟೀಮ್ ಸತತವಾಗಿ ಸೋಲ್ತಾ ಇದೆ. ಸೊ ಹಾಗಾಗಿ ಧನರಾಜ್ ಅವರ ಟೀಮಲ್ಲಿ ಈಗ ಗೌತಮಿ ಮತ್ತು ಮಂಜು ಅವರು ಉಳ್ಕೊಂಡಿದ್ದಾರೆ. ಹಾಗೇನೆ ಹನುಮಂತ ಅವರ ಟೀಮಲ್ಲಿ ಹನುಮಂತ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಕ್ವಾಲಿಫೈ ಆಗಿ ಆ ಒಂದು ಟೀಮಲ್ಲಿ ಭವ್ಯ ಮತ್ತು ಮೋಕ್ಷಿತ ಅವರು ಉಳ್ಕೊಂಡಿದ್ದಾರೆ. ಸೊ ಈ 4 ಜನಕ್ಕೆ ಸರಿ ಹೊಂದುವ ಹಾಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ 2 ಪ್ರತ್ಯೇಕವಾದಂತಹ ಪೆಟ್ಟಿಗೆಗಳಿವೆ. ಇದರಲ್ಲಿ ಏನು ಒಂದೊಂದು ಟೀಮಿಂದ ಇಬ್ಬಿಬ್ರು ಇದಾರಲ್ಲ, ಇದರಲ್ಲಿ ಒಬ್ಬ ಸದಸ್ಯ ಪೆಟ್ಟಿಗೆ ಒಳಗಡೆ ಮಲಗಿರಬೇಕು. ಧನರಾಜ್ ಅವರ ಟೀಮ್ನಿಂದ ಈಗ ಮಂಜು ಅವರು ಪೆಟ್ಟಿಗೆ ಒಳಗಡೆ ಮಲ್ಕೊಂಡಿದ್ದಾರೆ. ಗೌತಮಿ ಅವರು ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಹೊರಗಡೆ ನೀರನ್ನು ಎತ್ತಿ ಹಾಕುವಂತಹ ಒಂದು ಕೆಲಸ ಮಾಡಬೇಕಾಗತ್ತೆ. ಹಾಗೆಯೇ ಈ ಕಡೆ ಇನ್ನೊಂದು ಟೀಮಿಂದ ಮೋಕ್ಷಿತ ಅವರು ಪೆಟ್ಟಿಗೆ ಒಳಗಡೆ ಮಲಗಿದ್ದಾರೆ, ನೀರನ್ನು ತುಂಬಿಸ್ತಾ ಇರ್ತಾರೆ. ಭವ್ಯ ಅವರು ನೀರನ್ನು ಹೊರಗಿನಿಂದ ತೆಗೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಚಾಲೆಂಜಿಂಗ್ ಟಾಸ್ಕ್ ಇದು. ಬಟ್ ಎಲ್ಲೋ ಒಂದು ಕಡೆ ಗೌತಮಿ ಮಂಜು, ಇನ್ಫ್ಯಾಕ್ಟ್ ಗೌತಮಿ ಅವರು ಒಳಗಡೆ ಮಲಗಬೇಕಾಗಿತ್ತು ಪೆಟ್ಟಿಗೆ ಒಳಗಡೆ. ಮಂಜು ಅವರು ತುಂಬ ಫಾಸ್ಟಾಗಿ ನೀರನ್ನು ತೆಗೆದು ಹಾಕ್ತಾ ಇದ್ರು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಕಂಪೇರ್ ಟು ಭವ್ಯ, ಮಂಜು ಅವರು ತುಂಬ ಫಾಸ್ಟ್ ಇದ್ದಾರೆ. ಅಂದರೆ ಯೂಶಲಿ ಅವರು ಎಲ್ಲ ಟಾಸ್ಕ್ಗಳಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ. ಈಗ ಭವ್ಯ ಮತ್ತು ಗೌತಮಿ ನಡುವೆ ಭವ್ಯನೇ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ, ಅವರೇ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಅವರು ಬೇಗ ನೀರನ್ನು ಎತ್ತಿ ಹಾಕಿಬಿಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ರಿಸಲ್ಟ್ ಏನು ಅಂತ ಈ ಒಂದು ಪ್ರೋಮೋದಲ್ಲಿ ತೋರಿಸ್ತಾ ಇಲ್ಲ, ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಮಂಜು ಅವರ ಡಿಸಿಷನ್ ಎಲ್ಲೋ ಸ್ವಲ್ಪ ಮಿಸ್ಮ್ಯಾಚ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಗೌತಮಿ ಅವರು ಯಾವ ರೀತಿ ಆಟ ಆಡ್ತಾರೆ ಅಂತ. ಗೆಳೆಯನನ್ನು ಉಳಿಸ್ತಾರಾ ಅಥವಾ ಗೆಳೆಯನನ್ನು ನೀರಲ್ಲಿ ಮುಳುಗಿಸ್ತಾರಾ, ಎರಡೂ ಅವ್ರ ಕೈಯಲ್ಲಿದೆ. ಇದು ತುಂಬ ಒಂದು ರೀತಿ ಮೆಟಫಾರಿಕ್ ಆಗಿದೆ ಈ ಆಟ. ಯಾಕೆ ಗೊತ್ತಾ, ಇಲ್ಲಿ ತನಕ ಮಂಜು ಅವರು ಗೌತಮಿ ಅವರನ್ನು ಉಳಿಸ್ಕೊಂಡು ಬಂದಿದ್ದಾರೆ ಇಷ್ಟು ವಾರಗಳ ಕಾಲ, ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ. ಈಗ ತಮ್ಮ ಗೆಳೆಯನನ್ನು ಉಳಿಸುವಂತಹ ಒಂದು ಕೆಲಸ ಗೌತಮಿ ಅವರಿಗೆ ಸಿಕ್ಕಿದೆ. ಗೆಳೆಯನನ್ನು ಮುಳುಗಿಸ್ತಾರಾ, ಗೆಳೆಯನನ್ನು ಉಳಿಸ್ತಾರಾ, ಅದು ಕೂಡ ಅವ್ರ ಕೈಯಲ್ಲೇ ಇದೆ. ಅಗೇನ್ ಹಂಗೆ ನೋಡಿದ್ರೆ ಮುಳುಗೋದಕ್ಕೆ ಬಿಟ್ಟಿರೋದು ಕೂಡ ಮಂಜುನೇ. ಗೆಳತಿ ಕೈಗೆ ತಮ್ಮ ಒಂದು ಆಟದ ಚುಕ್ಕಾಣಿಯನ್ನು ಕೊಟ್ಟು ಅವರು ಮುಳುಗ್ತಾ ಇದ್ದಾರೆ. ಸೊ ತುಂಬಾ ಒಂಥರ ಮೆಟಫಾರಿಕ್ ಆಗಿದೆ ಈ ಒಂದು ಆಟ. ಬಟ್ ಭವ್ಯ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಭವ್ಯ ಮತ್ತು ಮೋಕ್ಷಿತ ಅವರ ನಡುವಿನ ಟಾಸ್ಕ್ಗೆ ಸಂಬಂಧಪಟ್ಟಂತಹ ಒಂದು ಕೆಮಿಸ್ಟ್ರಿ ಚೆನ್ನಾಗಿದೆ. ಭವ್ಯ ಅವರು ಇನ್ಫ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಬಟ್ ಅದನ್ನು ಹೊರತುಪಡಿಸಿದ್ರೆ ಸ್ವಲ್ಪ ಅಪಕ್ವತೆ ಅವರಲ್ಲಿ ಕಾಣುತ್ತೆ, ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಾರೆ ಅನ್ನೋದು ಬಿಟ್ಟರೆ. ಟಾಸ್ಕ್ ಅಂತ ಬಂದಾಗ ಶಿ ಈಸ್ ಅ ಟಾಸ್ಕ್ ಕ್ವೀನ್. ಸದ್ಯಕ್ಕೆ ಭವ್ಯ ಮತ್ತು ಗೌತಮಿ ಅವರ ನಡುವೆ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿ ಏರ್ಪಡುವಂತಹ ಸಾಧ್ಯತೆ ಇದೆ. ಇದೊಂದು ಆ್ಯಕ್ಚುಲಿ ಗೇಮ್ ತುಂಬಾ ಬ್ರೆತ್ ಟೇಕಿಂಗ್ ಅಂತಲೇ ಹೇಳಬಹುದು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಈ ಒಂದು ಗೇಮ್ ಆದ ನಂತರ ಎಗೇನ್ ಇಂಡಿವಿಜುವಲ್ ಟಾಸ್ಕ್ ಆಗಿ ಇದು ಬದಲಾಗುತ್ತೆ. ಅಂದರೆ ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಕ್ವಾಲಿಫೈ ಆಗೋದಕ್ಕೆ ಇಂಡಿವಿಜುವಲ್ ಆಗಿ ಮತ್ತೆ ಆಟ ಆಡಬೇಕಾಗತ್ತೆ. ಸದ್ಯಕ್ಕೆ ಯಾರು ಗೆಲ್ತಾರೆ, ಇಲ್ಲಿ ತನಕ ಧನರಾಜ್ ಅವರ ಟೀಮ್ಗೆ ಗೆಲುವೇ ಸಿಕ್ಕಿಲ್ಲ ಸರಣಿ ಟಾಸ್ಕ್ಗಳಲ್ಲಿ. ಇದಾದ ನಂತರ ಇನ್ನೂ ಕೂಡ ಟಫ್ ಆಗ್ತಾ ಹೋಗುತ್ತೆ ಗೇಮ್ ಅಂತ ಅನಿಸುತ್ತೆ. ಆ್ಯಂಡ್ ಈ ಗೇಮ್ಗಳೇ ಈ ರೀತಿ ಇದೆ ಅಂತ ಆದರೆ ಇನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಏನಿರುತ್ತಲ್ಲ, ಅದಕ್ಕೆ ರಜತ್ ಅವರು, ತ್ರಿವಿಕ್ರಮ್ ಅವರು, ಹನುಮಂತ ಅವರು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ. ಆ ಗೇಮ್ ಹೇಗಿರಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಈ ಒಂದು ಟಾಸ್ಕಲ್ಲಿ ಯಾರು ಗೆಲ್ಲಬೇಕು? ಹಾಗೆಯೇ ಹನುಮಂತ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಸೆಲೆಕ್ಟ್ ಆಗಿರುವಂಥದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಗೇಮ್ಸ್ ಅಂತ ಬರುವಾಗ ಈ ಇಡೀ ವಾರದ ಟಾಸ್ಕ್ಗಳು ನಿಜವಾಗ್ಲೂ ಕ್ರಿಯೇಟಿವ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳಬಹುದು. ಬಿಗ್ ಬಾಸ್ ಟೀಮಿಗೆ ಒಂದು ಕುಡೋಸ್ ಹೇಳೋಣ. ಹಾಗೆಯೇ ಮುಂದಿನ ಅಪ್ಡೇಟ್ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ.